ಹಿಂಗೆ ಯಾಕೆ ಮಾಡತ್ತಿಲ್ಲ ಮಂಗ್ಯಾನಂಗೆ? ಜಿಯೋ ನೆಟ್ವರ್ಕ್ ಬರುವಲ್ತು ಮಾರಾಯ ಹೊಲ್ಸ. ಏನು ಹೊಲಸು ಜಿಯೋ ಸಿಮ್ ಮಾರ್ಯ, ಏರೋಪ್ಲೇನ್ ನೋಡಕ್ಕೆ ತೆಗಿತೀನಿ ತಡಿ. ನಿಂದ್ಯಾ ಸಿಮ್ಮ? ಜಿಯೋ. ನಿಂದ್ಯಾ ಸಿಮ್ಮ? ನಂದು ಜಿಯೋ. ನಿಂದು ಜಿಯೋ. ನಿಮ್ಮದು ಜಿಯೋ ಸಿಮ್ ಇರ್ಬೇಕಲ್ಲ ಅನ್ಸಿತ್ತು ನನಗೆ. ಇಷ್ಟು ಬಡವ್ರದಾರ ನಮ್ಮ ಮಂದಿ ಫ್ರೀನ ಕೊಡೋಮ್ದಾಗ ಸಿಮ್ ತೊಗೊಂಬಿಟ್ರೆ ಎಲ್ಲರೂ. ಈಗ ಪೋರ್ಟ್ ಮಾಡ್ಸಕ್ಕೆ ತ್ರಾಸ ಆಗತೈತಿ. ನಿಖಿಲ್ ಜಲ್ದಿ ಆಂಬ್ಯುಲೆನ್ಸಿಗೆ ಹೇಳು, ನಮ್ಮ ಅಜ್ಜಿ ಭಾಳ ಸೀರಿಯಸ್ ಅದಾರ. ಹೌದಾ, ಒಂದೊಂದು ನಿಮಿಷ ತಡಿ. सेवाएं जारी रखने के लिए तुरंत रिचार्ज। ಏನಾತ? ಅದು ನನ್ನ ಜಿಯೋ ಸಿಮ್ ಐತಲ್ಲ, ರೀಚಾರ್ಜ್ 3 ದಿವ್ಸಕ್ಕಿಂತ ಮೊದಲು ಒದ್ರಾಕ್ ಚಾಲು ಮಾಡ್ಬಿಡ್ತಾಳೆ. ರಿಚಾರ್ಜ್ ಮಾಡಿ ಅಂತ. ತಡಿ ಹತ್ತು ತಡಿ. ಅಡ್ರೆಸ್ ಏನು ಹೇಳ್ಬೇಕಾ? ಬ್ಯಾಡ್ ಬಿಡು ದೋಸ್ತ್, ನಮ್ಮ ಅಜ್ಜಿಗೆ ಒಟ್ಟಕಂದ್ರೆ. ಹಲೋ, ಜಿಯೋ ಕಸ್ಟಮರ್ ಕೇರ್. ನಂದು ರೀಚಾರ್ಜ್ ಮುಗ್ಯಾಕ ಇನ್ನೂ 3 ದಿವಸ ಐತಿ. ಇಷ್ಟು ಜಲ್ದಿ ಒದ್ರಾಕೊಂತೀರಿ ರೀಚಾರ್ಜ್ ಮಾಡಿಸ್ರಿ ಅಂತ. ಹಾಂ, ಭಾಳ ತಲೆ ಕೆಡಿಸ್ರಿ ಅಂದ್ರೆ ಹೇಳತ್ತೀನಿ, ಸೀದಾ ಏರ್ಟೆಲಿಗೆ ಪೋರ್ಟ್ ಆಗ್ತಾನೆ. ಮತ್ತೆ ಏನ ಮೆಕ್ಕಿಲ್ಲ, ನಿನ್ನ ಕ್ರಶ್ ರಿಪ್ಲೈ ಇನ್ನೂ ಬಂದಿಲ್ಲ. ಬರ್ತೈತಿ, ನಾನು ಇನ್ನೇ ಮೆಸೇಜ್ ಮಾಡ್ಯಾನಕೀಗ. ಆಕಿನ ರಿಪ್ಲೈ ಬೆಳಗ್ಗೆ ಬರ್ತೈತಿ. ಯಾಕೆ ಹೇಳ, ನಾವು ಜಿಯೋ ಯೂಸರ್ಸ್, ನಮ್ಮ ಪರಿಸ್ಥಿತಿ ಹಿಂಗೆ ಇರ್ತೈತಿ. ಬಂತೋಳು. ಅಲ್ಲ, ಜಿಯೋ ಕಸ್ಟಮರ್ ಕೇರ್. ನೆಟ್ವರ್ಕ್ ಹಾಳಾದ. ನಿಂದ ಹೆಂಗೆ ಬರಂತೈತಿ ನೆಟ್ವರ್ಕ? ನಾವೆಲ್ಲ ಏರ್ಟೆಲ್ ಯೂಸರ್ಸ್, ನೀವು ಹೊಲಸ ಜಿಯೋ ಯೂಸರ್ಸ್. ನಮ್ಮ ಬಾಜುಗೆ ಬಂದು ಕುಂದಿರ್ತೀರಿ, ನಮ್ಮ ನೆಟ್ವರ್ಕ್ ಹಾಳು ಮಾಡ್ತೇವೆ. ಎದ್ದೋಗ್ರಿಲ್ಲಿಂದ ಹೊಲಸ, ಎದ್ದೋಗ. ಹಚ್ ಹಚ್ ಹಚ್.